ನಮಸ್ಕಾರ ಸ್ನೇಹಿತರೆ, ಮೊನ್ನೆ ತಾನೇ ಒಂದು ಮದುವೆಗೆ ಹೋಗಿ ಬಂದೆ. ಅಲ್ಲಿ ಟೊಮೆಟೊ ರಸಮ್ ತುಂಬಾ ಇಷ್ಟ ಆಯಿತು. ಹೇಗೆ ಮಾಡೋದು ಅಂತ ಅವ್ರ ಹತ್ರ ಪ್ರೊಸೀಜರ್ ತಿಳ್ಕೊಂಡು ಬಂದಿದ್ದೀನಿ. ಸೊ ನಿಮ್ಗೆಲ್ಲರಿಗೂ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹೆಲ್ದಿನೂ ಕೂಡ. ಇಲ್ಲಿ ಮಿಕ್ಸಿ ಜಾರಲ್ಲಿ 1 ಚಮಚದಷ್ಟು ಧನಿಯಾ, 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಕರಿಮೆಣಸು ನೀವು ನೋಡಿಕೊಂಡು ನಿಮ್ಮ ಮೆಜರ್ಮೆಂಟ್ಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಿ ನಾನು 1.5 ಇಂಚಷ್ಟು ಹುಣಸೆ ಹಣ್ಣು ಹಾಕಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ 3 ಹಾಕಿದ್ದೀನಿ, ಟೊಮೆಟೊನ 2 ದೊಡ್ಡ ಟೊಮೆಟೊನ ಈ ಥರ ದಪ್ಪ ದಪ್ಪನಾಗಿ ಹಚ್ಕೊಂಡು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಪೇಸ್ಟ್ ಫಾರ್ಮ್ಗೆ ರುಬ್ಕೋಬೇಕು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೂ ಇದನ್ನು ಬ್ಲೆಂಡ್ ಮಾಡಿ ಇಟ್ಕೊಳ್ಳಿ. ಯೂಶಲ್ ಆಗಿ ನಾವು ಟೊಮೆಟೊ ರಸಮ್ ಅಂದರೆ ಪೌಡರ್ಸ್ ಹಾಕಿ ಪ್ರಿಪೇರ್ ಮಾಡ್ತೀವಿ, ಬಟ್ ಇಲ್ಲಿ ಸ್ಪೆಷಾಲಿಟಿ ಈ ಚಟ್ನಿನೇ. ಸೊ ಈ ಚಟ್ನಿ ಪಕ್ಕಕ್ಕೆ ಇರಲಿ. ಈಗ ಒಂದು ಚಿಕ್ಕ ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲಿ ಅಥವಾ ದಪ್ಪ ತಡ ಇರೋಂಥ ಪಾತ್ರೆ ಇಟ್ಕೊಂಡು 2 ಚಮಚದಷ್ಟು ಎಣ್ಣೆ, ಸಾಸಿವೆ, ಕರಿಬೇವು ಹಾಕ್ಕೊಂಡು ಕರಿಬೇವು ಸ್ವಲ್ಪ ಗರ್ಗರಿ ಆಗೋ ತನಕ ಫ್ರೈ ಮಾಡಿ ಒಂದು ಚಿಕ್ಕ ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಬಿಕಾಸ್ ರಸಮಲ್ಲಿ ಅಲ್ಲಲ್ಲೂ ಈ ಟೊಮೆಟೊ ಹೋಳು ಸಿಕ್ಕಿದ್ರೆ ಅದೊಂಥರ ಚೆಂದ. ಸೊ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡಬೇಕು. ಒಳ್ಳೆ ಪರಿಮಳ ಇರೋವಂಥ ಹಿಂಗನ್ನು ಒಂದು 1/4 ಚಮಚದಷ್ಟು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ. ಈ ರಸಮ್ಗಳಲ್ಲಿ ಹಿಂಗಂತೆ, ಬೆಳ್ಳುಳ್ಳಿ ಅಂತೆ, ಈ ಥರ ಸ್ಪೆಷಲ್ ಇಂಗ್ರೀಡಿಯೆಂಟ್ಸೇ ತುಂಬ ಟೇಸ್ಟ್ ಕೊಡೋದು. ಸೊ ಹಿಂಗೆ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ. ಆಮೇಲೆ ನಾವು ಪ್ರಿಪೇರ್ ಮಾಡ್ಕೊಂಡಿರೋಂಥ ಚಟ್ನಿನ ಹಾಕಿ 1-2 ನಿಮಿಷದ ಕಾಲ ಸಿಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಚಟ್ನಿಗೆ ನಾವು ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ರಾ ಇರೋದರಿಂದ 2 ನಿಮಿಷ ಇದು ಆಯಿಲಲ್ಲಿ ಫ್ರೈ ಆಗಲಿ. ಈ ಥರ ಬಬಲ್ಸ್ ಬಂದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಬೇಕಾದ್ರೆ ನಾವು ಇದಕ್ಕೆ ನೀರು ಸೇರಿಸಬಹುದು. ಇದು ತೀರಾ ರಸಮ್ ಥರ ಫುಲ್ ನೀರಾಗೂ ಇರಲ್ಲ, ಸಾರು ಥರ ಗಟ್ಟಿಯಾಗೂ ಇರಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿ. ಸೊ ನೀರನ್ನು ನಿಮ್ಗೆ ಹೆಂಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೋದು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಎಲ್ಲ ಪದಾರ್ಥಗಳು ಹಾಕಾಗಿದೆ. ಇನ್ನು ಬಾಕಿ ಉಳಿದಿರೋದು ಉಪ್ಪು ಮತ್ತು ಬೆಲ್ಲ. ಇಲ್ಲಿ ನಾಟಿ ಟೊಮೆಟೊ, ಫಾರಮ್ ಟೊಮೆಟೊ ಯಾವುದಾದ್ರೂ ಬಳಸ್ಕೋಬೋದು. ಸೊ ಟೊಮೆಟೊ ಯಾವ್ದು ಬಳಸಿದ್ದೀರಾ ನೋಡಿಕೊಂಡು ಬೆಲ್ಲವನ್ನು ನೀವು ಹಾಕ್ಕೊಳ್ಳಿ. ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸಿಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಯಕ್ಕೆ ಬಿಡಿ. ರಸಮ್ಗಳು, ಸಾರುಗಳು ಯಾವುದೇ ಆಗಿರಲಿ ಚೆನ್ನಾಗಿ ಕುದ್ದಷ್ಟು ಅದು ಟೇಸ್ಟು ಹೆಚ್ಚಾಗತ್ತೆ. ಲಾಸ್ಟಲ್ಲಿ ಇದಕ್ಕೆ 1-2 ಚಮಚದಷ್ಟು ಹಸಿಕಾಯಿ ತುರಿ ಹಾಕಿಬಿಟ್ಟು ನಾವು ಇದನ್ನು ಬಾಯ್ಲ್ ಮಾಡಿ ಇಳಿಸಬಹುದು. ಲುಕ್ಸ್ ಚೆನ್ನಾಗಿದ್ದರೆ ತಟ್ಟೆಯಲ್ಲಿ ಹಾಕ್ಕೊಂಡು ತಿನ್ನಬೇಕು ಅಂತ ಮನಸ್ಸು ಬರುತ್ತಲ್ವ. ಸೊ ಫ್ರೆಂಡ್ಸ್, ಡೆಫಿನೆಟಾಗಿ ನೀವು ಈ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.